ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕನಗರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಎಲ್ಲ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾವಿನ ನಿಖರ ಕಾರಣ ತಿಳಿಯೋಕೆ ಎಲ್ಲ ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಗೊತ್ತಾಗಿಲ್ಲ ಏನು ನಿಖರ ಕಾರಣ ಅಂತ. ಅದಕ್ಕೋಸ್ಕರ ಅವರ ತನಿಖೆ ಎಲ್ಲ ಆಯಾಮದಲ್ಲಿಯೂ ಕೂಡ ನಡೀತಾ ಇದೆ. ಸಾಕಷ್ಟು ಅನುಮಾನಗಳಿದೆ ಅವರ ಆತ್ಮಹತ್ಯೆಯ ವಿಚಾರವಾಗಿ. ಹಾಗಾದರೆ ಪೊಲೀಸರ ಮುಂದಿನ ತನಿಖೆ ಹೇಗಿರುತ್ತೆ? ಇಲ್ಲಿವರೆಗೂ ಏನು ಕೂಡ ಗೊತ್ತಾಗಿಲ್ಲ. ಮುಂದೆ ಏನು ಮಾಡ್ತಾರೆ ಅಂತ IT ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತಿದ್ರ ಸಿಜೆ ರಾಯ್ ಎನ್ನುವಂತಹ ಪ್ರಶ್ನೆ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಮ್ಯಾನೇಜರ್ TA ಜೋಸೆಫ್ ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರಿನ ಅನ್ವಯ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮತ್ತು FSL ವರದಿ ರಿಪೋರ್ಟ್ ಬರಬೇಕು. ಸಾವಿನ ಕಾರಣ ತಿಳಿಯೋಕೆ ಅದು ಬೇಕೇ ಬೇಕು. ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಅನಲೈಸಿಸ್ ರಿಪೋರ್ಟ್ ಬಂದ ನಂತರ ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಎಲ್ಲ ಕಾನೂನು ಪ್ರಕ್ರಿಯೆ ನಡೆಯುತ್ತೆ. ಘಟನಾ ಸ್ಥಳದಲ್ಲಿ IT ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಹೇಳಿಕೆ ಪಡೆಯಲಾಗ್ತಾ ಇದೆ. ಕೊನೆಯದಾಗಿ ಮಾತನಾಡಿದ್ದವರ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದೇ ಮುಖ್ಯ ಆಗುತ್ತೆ. ಅವ್ರು ಏನು ಮಾತನಾಡಿದ್ರು ಲಾಸ್ಟ್ನಲ್ಲಿ ಅಂತ ಕಾನ್ಫಿಡೆಂಟ್ ಸಂಸ್ಥೆಯ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ಪಡೆಯಲಾಗ್ತಾ ಇದೆ. ಅವರು ಏನೇನು ಹೇಳಿಕೆಯನ್ನು ಕೊಟ್ಟರು, ಅವ್ರ ಜೊತೆ ಯಾರು ಲಾಸ್ಟ್ ಮಾತನಾಡಿದ್ರು, ರಾಯ್ ಅವರ ಮಾನಸಿಕ ಸ್ಥಿತಿ, ಕೊನೆಯ ದಿನಗಳ ಒಂದು ಮನಸ್ಥಿತಿ ಹೇಗಿತ್ತು, ರಾಯ್ ಅವರ ಬ್ಯಾಂಕ್ ಅಕೌಂಟ್ಗಳ ವಹಿವಾಟುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರ್ಥಿಕ ಸಮಸ್ಯೆಗಳು ಅಥವಾ ಅಸಾಮಾನ್ಯ ವಹಿವಾಟುಗಳು ಏನಾದರೂ ಇದೆಯಾ ಅಂತ ಹೇಳಿ, ಇದು ಸಾವಿಗೆ ಕಾರಣವಾಗಿರಬಹುದೇ ಅಂತ ಹೇಳಿ ಪೊಲೀಸರು ಆ ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ನಿಖರವಾದಂತಹ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ. ಅದಕ್ಕಾಗಿ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಂಡಿದ್ದಾರೆ. ಕೆಲವೊಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನೂ ತಿಳಿದಿಲ್ಲ ಅಂತಂದರೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ, ಮುಂದಿನ ಹಂತದಲ್ಲಿ ತನಿಖೆ ಯಾವ ರೀತಿಯಾಗಿರುತ್ತೆ, ಯಾರನ್ನೆಲ್ಲ ವಿಚಾರಿಸ್ತಾರೆ, IT ಅಧಿಕಾರಿಗಳಿಂದ ಕಿರುಕುಳ ಬಂದಿದೆ, ಅದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಏನಿದೆ, ಆ ವಿಚಾರವಾಗಿ IT ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಪೊಲೀಸರು. ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ ಅಂತ ಹೇಳಿ IT ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಕೇರಳದ IT ಅಧಿಕಾರಿಯಾಗಿರುವಂತಹ ಕೃಷ್ಣ ಪ್ರಸಾದ್ ಹೆಸರು ಬಹಿರಂಗವಾಗಿಯೇ ಕೇಳಿ ಬರ್ತಾ ಇದೆ. ದೂರಿನಲ್ಲಿ ಉಲ್ಲೇಖ ಆಗಿದೆ. ಅವರ ಸಹೋದರ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ರಾಯ್ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಕಾರಣ ಬೇಕಾಗಿದೆ ಏನು ಅಂತ ಹೇಳಿ ಅದನ್ನು ಹುಡುಕಲೇಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫಿಡೆಂಟ್ ಗ್ರೂಪ್ ಮ್ಯಾನೇಜರ್ TA ಜೋಸೆಫ್ ಏನಿದ್ದಾರೆ, ಅವರು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ಆದರೆ ಎಲ್ಲ ಗೊತ್ತಾಗಬೇಕು ಅಥವಾ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಅದರ ಜೊತೆಗೆ FSL ರಿಪೋರ್ಟ್ ಬರಬೇಕು. ಆಗ ಸಾವಿನ ಕಾರಣ ಏನು ಅಂತ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕೇ ಬೇಕಾಗುತ್ತೆ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ರಿಪೋರ್ಟು ಅನಲೈಸಿಸ್ ಮಾಡಲಾಗ್ತಾ ಇದೆ. ಇದನ್ನು ರಿಪೋರ್ಟ್ ಬಂದ ನಂತರವೇ ಮುಂದಿನ ಕಾನೂನಿನ ಕ್ರಮಗಳನ್ನು, ಕ್ರಿಯೆಗಳನ್ನು ಎಲ್ಲವನ್ನು ಕೂಡ ಮುಂದುವರಿಸ್ತಾರೆ. ಮುಂದಿನ ಹಂತದ ತನಿಖೆಯನ್ನು ನಡೆಸ್ತಾರೆ. ಇನ್ನು ಘಟನೆ ನಡೆದಂತಹ ಸ್ಥಳ ಏನಿದೆ ಅಲ್ಲಿ IT ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅವರಿಂದ ಹೇಳಿಕೆ ಪಡಿತಾ ಇದ್ದಾರೆ. ನೀವು ರಾಯ್ ಅವರ ಹತ್ರ ಏನೇನು ಮಾತನಾಡಿದ್ರೆ, ಏನೇನು ಪ್ರಶ್ನೆಗಳನ್ನು ಕೇಳಿದರೆ, ನೀವು ಪ್ರಶ್ನೆಗಳನ್ನು ಕೇಳಿದಾಗ ಅವರು ಏನು ಉತ್ತರ ಕೊಟ್ಟರು, ಉತ್ತರ ಕೊಡಬೇಕಾದ್ರೆ ಅವರ ಮನಸ್ಥಿತಿ ಹೇಗಿತ್ತು, ಅವರ ಮುಖಭಾವ ಹೇಗಿತ್ತು, ಅವರಲ್ಲಿ ಆತಂಕ ಇತ್ತು, ಭಯ ಇತ್ತು, ಅಥವಾ ವಿಚಾರಗಳನ್ನು ಹೇಳೋಕೆ ತಡವರಿಸ್ತಾ ಇದ್ರು, ಈ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಬೇಕಾಗುತ್ತೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಗೊಂದಲ ಇದ್ದರೆ, ಭಯ ಇದ್ದರೆ, ಅದು ಯಾವ ವಿಚಾರ ಬಗ್ಗೆ ಇವರು ಕೇಳಿದಂತಹ ಪ್ರಶ್ನೆ ಯಾವುದು, ಅಥವಾ ನಿಜವಾಗಿಯೂ ಕೂಡ ಇವರು ಟಾರ್ಚರ್ ಆಗೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರ, ಇದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಕೊನೆಯದಾಗಿ ಅವರ ಜೊತೆ ಯಾರು ಮಾತನಾಡಿದ್ರು ಅದನ್ನು ಹುಡುಕ್ತಾ ಇದ್ದಾರೆ. ಮಾತನಾಡಿದ್ರೆ ಅವ್ರು ಏನು ಮಾತನಾಡಿದ್ರು ಅದು ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋಂಥದ್ದು ಕೊನೆಯಲ್ಲಿ ಯಾರು ಮಾತನಾಡ್ತಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಮೊಬೈಲ್ಗಳನ್ನು ಕೂಡ ಹುಡುಕ್ತಾ ಇರ್ಬೋದು, ಯಾರಿಗಾದ್ರೂ ಫೋನ್ ಮಾಡಿದ್ದಾರೆ ಏನು ಅಂತ ಹೇಳಿ, ಅದು ಕೂಡ ಆಗುತ್ತೆ. ಕಾನ್ಫಿಡೆಂಟ್ ಸಂಸ್ಥೆಯ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ಪಡಿತಾ ಇದ್ದಾರೆ. ಅವರು ಹೆಂಗೆ ಕಂಪ್ನಿಗೆ ಬಂದಿದ್ರಾ, ಆಫೀಸಲ್ಲಿ ಹೆಂಗೆ ನಡ್ಕೊಂಡ್ರು, ಹೆಂಗೆ ಕಾಣಿಸ್ಕೊಂಡ್ರು, ನಿಮ್ಮ ಮುಂದೆ ಹೇಗಿದ್ದರು, ಆ ರೀತಿ ಹೇಳಿಕೆಗಳನ್ನು ಕೂಡ ಪಡಿತಾ ಇದ್ದಾರೆ. ಯಾಕಂದರೆ ರಾಯ್ ಅವರ ಮಾನಸಿಕ ಪರಿಸ್ಥಿತಿ ಮುಖ್ಯ ಆಗುತ್ತೆ. ಕೊನೆಯ ದಿನಗಳಲ್ಲಿ ಏನೇನಾಯಿತು, ಬೆಳಗ್ಗೆಯಿಂದ ಅವರು ಸಾಯುವ ತನಕ ಕೂಡ
ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು, ಈಗ ಹುಡುಕ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಗೆ ನೋಡಿ, ಇವರು ಒಂದು ಅಕೌಂಟು ಡೀಟೇಲ್ಸಲ್ಲಿ ಏನಾದರೂ ಬೇರೆ ಬೇರೆ ಸಮಸ್ಯೆಯಿಂದ ಟ್ರಾನ್ಸ್ಫರ್ ಆಗಿರುವಂಥ ದುಡ್ಡಲ್ಲಿ ಅದು ಅಧಿಕೃತವಾಗಿರುವಂಥದ್ದು, ಅನಧಿಕೃತವಾಗಿರುವಂಥದ್ದು, ಬೇರೆ ಬೇರೆ ರೀತಿಯ ವಹಿವಾಟುಗಳು ಏನಾದರೂ ನಡೆದಿದ್ವೋ, ಅದರಿಂದ ಏನಾದರೂ ತೊಂದರೆ ಆಗಿತ್ತಾ, ಆ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.